ಎಷ್ಟು ಅಳತೆ ಮಾಡ್ತಿದ್ವಿ ಸರ್? ಈಗ ಶಾವಿಗೆ ಪಾಯಸ ಅಂದಮೇಲೆ ಮೇನ್ ಶಾವಿಗೆ. ಹೌದು. ಇದು ನಾವು ಮಾಮೂಲಿ MTR ತಗೊಳ್ಳೋದು ಶಾವಿಗೆ. ಅದಕ್ಕೆ ಒಂದು 100 ಗ್ರಾಮ್ ಇರ್ಬೋದು, ಅದಕ್ಕೊಂದು 200 ಗ್ರಾಮ್ ಆಗುವಷ್ಟು ಸಕ್ಕರೆ, 1 ಲೀಟರ್ ಆಗುವಷ್ಟು ಹಾಲು, ಆಮೇಲೆ ತುಪ್ಪ, ಗೋಡಂಬಿ, ಹಚ್ಚಿರೋ ಬಾದಾಮಿ, ಲವಂಗ, ದ್ರಾಕ್ಷಿ, ಏಲಕ್ಕಿ ಪುಡಿ, ಅರಿಶಿಣ. ಬೇಕಂದ್ರೆ ಮಿಲ್ಕ್ ಮೇಡ್ ಹಾಕ್ಬೋದು. ಮಿಲ್ಕ್ ಮೇಡ್ ಹಾಕಿ ಸ್ವಲ್ಪ ಚೆನ್ನಾಗಿರುತ್ತೆ. ಸರಿ. ಹಾಲು ಜಾಸ್ತಿ ಹಾಕಿ ತುಂಬ ಹೊತ್ತು ತಗೊಂಡು ತುಂಬ ಬೇಯಿಸ್ರೆ ಅದು ಮಿಲ್ಕ್ ಮೇಡ್ ಥರನೇ ಆಗುತ್ತೆ. ಆಕ್ಚುಲಿ ಮಿಲ್ಕ್ ಮೇಡ್ ಅದೇ. ಸರಿ, ಇದೆಲ್ಲ ಹಾಕೋಣ. ಇದು ಹಾಕೋಣ. ಓಕೆ, ಇದು ಸ್ಪೆಷಲ್ ಆಗಿರುತ್ತೆ ಅಷ್ಟೇ. ಒಲೆ ಹಚ್ಕೊಂಡ್ವಿ. ಒಲೆ ಹಚ್ಚಿದ್ವಿ ಸರ್. ಇದೀಗ ಒಂದು ಸಣ್ಣ ಉರಿಯಲ್ಲಿ ಬೇಕು, ತುಂಬ ಜಾಸ್ತಿನೂ ಇರಬಾರ್ದು. ಓಕೆ. ಮೊದಲೇನಾಗಿ ಶಾವಿಗೆ ಹೊರ್ಕೊಳ್ಳೋದು, ಅದರಲ್ಲಿ ತುಪ್ಪದಲ್ಲಿ. ಶಾವಿಗೆ ಡೈರೆಕ್ಟ್ ಫಸ್ಟ್ ತುಪ್ಪದಲ್ಲಿ? ಹೌದು, ತುಪ್ಪ ಹಾಕ್ತಿದ್ದೀನಿ. ಓಕೆ. ಒಂದು 3 ಟೀ ಸ್ಪೂನ್ ಆಗಷ್ಟು ತುಪ್ಪ ಸಾಕಾಗುತ್ತೆ. ಓಕೆ. ಒಂದು 100 ಗ್ರಾಮು ಶಾವಿಗೆ ಇದೆ ಇಲ್ಲಿ. 100 ಗ್ರಾಮ್ ಶಾವಿಗೆ. 100 ಗ್ರಾಮ್ ಶಾವಿಗೆ ಒಂದು 5ರಿಂದ 6 ಜನ ತಿನ್ನುವಾಗ ಸಾಕಾಗುತ್ತೆ, ತಿನ್ಬೋದು ಇದು ಆರಾಮಾಗಿ. ಅದನ್ನು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಓಕೆ. ಯಾಕಂದರೆ ಬೇಗ ಕಪ್ಪಾಗುತ್ತೆ ಇದು, ಸಣ್ಣ ಉರಿ ಇದ್ರೆ. ಲೈಟಾಗಿ ಹುರ್ಕೊಳ್ಬೇಕು. ಈ ಶಾವಿಗೆಯಲ್ಲೂ ರೋಸ್ಟೆಡ್ ಬರುತ್ತೆ MTR ಅಲ್ಲಿ. ಅಂದರೆ ಮೊದಲಿಂದ ಇದೇ ಎಲ್ಲ ಹಾಕೋದು, ರೋಸ್ಟೆಡ್ ಹಾಕಲ್ಲ, ನಾವೇ ಹುರ್ಕೊಳ್ಳೋದು ತುಪ್ಪದಲ್ಲಿ. ಸ್ವಲ್ಪ ತುಪ್ಪ ಬೀಳುತ್ತಲ್ವಾ, ಚೆನ್ನಾಗಿರುತ್ತೆ. ಸ್ವಲ್ಪ ಈಸಿಯಾಗಿ ಮಾಡುವಂಥ ಪಾಯಸ ಇದೆ ಶಾವಿಗೆನೆ. ಶಾವಿಗೆ ಸಬ್ಬಕ್ಕಿನೇ ಮನೆಗೆಲ್ಲ ರಪ್ಪ ದಿಢೀರ್ ಅಂತ ಮಾಡುವಂಥದ್ದು. ಮತ್ತು ಇದರಲ್ಲಿ ಜಾಸ್ತಿ ಹಾಲಲ್ಲಿ ಜಾಸ್ತಿ ಇರುತ್ತೆ. ಬೆಲ್ಲ ಮತ್ತು ಕಾಯಿ ಹಾಕಲ್ಲ, ಇದು ಕಡಿಮೆ. ಹಾಲು ಸಕ್ಕರೆ ಯಾವಾಗಲೂ ಶಾವಿಗೆಗೆ ಹಾಲು ಸಕ್ಕರೆ. ಈಗ ಥರ ಒಂದು 5 ನಿಮಿಷ. ಹೌದು, 5 ನಿಮಿಷ ಉರಿಬೇಕು. ಲೈಟ್ ನಿಧಾನ ಉರಿಬೇಕು. ಕಾವು ಕೊಟ್ಟರೆ ಬೇಗ ಆಗುತ್ತೆ, ಆದರೆ ಒಂದು ಕಪ್ಪಾಗುತ್ತೆ, ಒಂದು ಹಾಗೆ ವೈಟ್ ಇರುತ್ತೆ. ಇದಂದ್ರೆ ಒಂದೇ ಥರ ಬಾಯ್ಲ್ ಆಗುತ್ತೆ. ಆ್ಯಕ್ಚುಲಿ ಗೋಧಿ ಶಾವಿಗೆ ಹೆಚ್ಚಿನ ಬರೋ ಗೋಧಿ ಪಾಯಸಕ್ಕೆಲ್ಲ ಗೋಧಿ ಶಾವಿಗೆ. ಅಕ್ಕಿ ಶಾವಿಗೆ ಎಲ್ಲ ಏನಿದ್ರು ಶಾವಿಗೆ ಬಾತು ಇಂಥದ್ದಲ್ಲ. ಇವಾಗಿದೆ ಸರ್, ಬಣ್ಣ ಚೇಂಜ್ ಆಯಿತು. ಗೋಡಂಬಿ ಹಾಕ್ತೀನಿ ಸ್ವಲ್ಪ. ಓಕೆ. ಒಂದು 25-30 ಗ್ರಾಮ್ ಗೋಡಂಬಿ, ಒಂದು 25-30 ಗ್ರಾಮ್ ಗೋಡಂಬಿ. ಒಂದು ಸ್ಮೆಲ್ಲಿಗೆ ಒಂದು 3-4 ಲವಂಗ, ಒಂದು 4-5 ಪೀಸ್ ಹಾಕಿದ್ದೀನಿ. ಲವಂಗ ಇದು ಸ್ಮೆಲ್ ಕೊಡುತ್ತೆ ಒಳ್ಳೆ. ಆಗಿದೆ ಈಗ. ಆಗಿದೆ ಸರ್. ಸರಿ, ಈಗ ಆಗಿದೆ. ಹಾಲು ಕೊಡ್ತಿದ್ದೀನಿ. ಹಾಲು ಎಷ್ಟು ಲೀಟ್ರ್ ಸರ್ ಇದು? ಹಾಲು ಆ್ಯಕ್ಚುಲಿ ಒಂದು 100 ಗ್ರಾಮಿಗೆ 1 ಲೀಟ್ರು 2 ಲೀಟ್ರು ಹಾಕ್ಬೋದು. ನಾವು ಹಾಕೊಂಡಿದ್ದು ನಾವೀಗ 1 ಲೀಟ್ರ್ ಹಾಕ್ತಾಯಿದ್ದೀವಿ. 1 ಲೀಟ್ರ್ ಅಂದರೆ ಒಂದು 6ರಿಂದ 8 ಜನರು ತಿನ್ಬೋದು ಆರಾಮಾಗಿ ತಿನ್ಬೋದು. ಇದು ಹಾಲೇ ಮೇಯ್ನ್ ಇದು. ಹೌದು. ಹಾಲಲ್ಲಿ ಚೆನ್ನಾಗಿ ಬೇಯಬೇಕು. ಸರಿ, ಅರ್ಧ ಹಾಕಿದ್ದೀನಿ, ಇನ್ನೊಂದು ಅರ್ಧ ಹಾಕ್ತಾಯಿದ್ದೀನಿ. ಇನ್ನೊಂದು ಅರ್ಧ ಹಾಕ್ತೀರಾ? ಚೆನ್ನಾಗಿ ಹಾಲಲ್ಲಿ ಬೇಯಬೇಕಿದೆ. ಸರಿ. ಬೆಂದು ಅದೇ ಮಿಲ್ಕ್ ಮೇಡ್ ಆಗುತ್ತೆ. ಮಿಲ್ಕ್ ಮೇಡ್ ಹಾಕುವಂಥ ಅವಶ್ಯಕತೆ ಇಲ್ಲ, ಆದರೂ ಹಾಕ್ತಾ ಇದೀವಿ. ಒಂದು ಸ್ಪೆಷಲ್ ಇರುತ್ತೆ. ಸ್ಪೆಷಲ್ ಆಗಿ ಹಾಲಲ್ಲಿ ಬೆಂದಾಗೂ ಚೆನ್ನಾಗಿರುತ್ತೆ. ಅದು ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಏನು ಮುದ್ದೆ ಆಗಲ್ಲ, ಕರಗಲ್ಲ, ಏನಿಲ್ಲ ಇದಲ್ಲ. ಸರ್, ಕ್ಯಾಟ್ರಿಂಗಲ್ಲಿ ಈ ಥರದ ಪಾಯಸ ಸುಮಾರು ಆರ್ಡರ್ ಇರುತ್ತೆ. ಇದು ಕ್ಯಾಟ್ರಿಂಗಲ್ಲಿ ಒಂದು ಪಾಯಸ ಒಂದು 3 ದಿನದ 2 ದಿನದಲ್ಲಿ ಒಂದು ಪಾಯಸ ಇದ್ದೇ ಇರುತ್ತೆ. ಮದುವೆ ಮನೆ ಅಂದಾಗ ಒಂದು ಟೈಮ್ ಶಾವಿಗೆ ಪಾಯಸ ಇದ್ದೇ ಇರುತ್ತೆ. ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಈಸಿ ಅಲ್ವಾ. ಇದು ಮೇನ್ ಊಟಕ್ಕೆ ಇರುತ್ತೆ. ಮೇನ್ ಊಟ, ದಾರ ಊಟಕ್ಕೆ ಇದ್ದೇ ಇರುತ್ತೆ. ಕೆಲವರು ಬೇರೆ ಪಾಯಸ ಹೇಳ್ತಾರೆ, ಆದರೆ ಮೇನ್ ಪಾಯಸ ಶಾವಿಗೆ ಪಾಯಸನೇ. ಮದುವೆ ಮನೆಯಲ್ಲಿ ಮೇನ್ ಪಾಯಸ ಬಂದು ಶಾವಿಗೆ ಪಾಯಸ. ಇದನ್ನು ಹಾಗೆ ಒಂದೇ ಥರ ಅಲ್ಲ, ತುಂಬಾ ರೀತಿಯಲ್ಲಿ ಮಾಡ್ಬೋದು. ಕರೆಕ್ಟ್, ತುಂಬಾ ರೀತಿಯಲ್ಲಿ. ಇದರಲ್ಲಿ ಸಬ್ಬಕ್ಕಿ ಶಾವಿಗೆ ಹಾಕಿ ಪಾಯಸ ಮಾಡ್ತಾರೆ, ಮಿಕ್ಸಡ್ ಪಾಯಸ. ಶಾವಿಗೆ ಡ್ರೈ ಫ್ರೂಟ್ ಪಾಯಸ ಮಾಡ್ತಾರೆ, ಅದನ್ನು ಡ್ರೈ ಫ್ರೂಟ್ ಅಲ್ಲಿ ಜಾಸ್ತಿ ಹಾಕಿ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಬೋದು. ಸರಿ. ಅಂದ್ರೆ ಅಡುಗೆ ಅಂದ್ರೆ ಎಲ್ಲದೂ ಇರ್ಬೇಕಂತ. ಹೌದು ಸರ್, ಈಗ ನೋಡಿ ಕುದೀತಾ ಇದೆ. ಹೌದು, ಇದೇ ತರ ಕುದಿಬೇಕು. ಒಂದು 5-10 ನಿಮಿಷ ಕುದಿಬೇಕಿದೆ ಆಕ್ಚುಲಿ. ಸ್ವಲ್ಪ ಅರಿಶಿನ ಹಾಕೋಣ, ಆಯ್ತಾ? ಒಳ್ಳೆ ಕಲರ್ ಬಿಡುತ್ತೆ ಅರಿಶಿನದಲ್ಲಿ. ಇದು ಒರಿಜಿನಲ್, ಇದು ನಾವು ತೀರ್ಥಹಳ್ಳಿಯಿಂದ ತರಿಸಿರುವ. ಹೌದಾ? ಅರಿಶಿನ ಕೂಡ ಹೌದು, ಅಲ್ಲಿಂದೇ ಕುಟ್ಟಿ ಪುಡಿ ಮಾಡಿ ಅವರೇ ಕೊಡ್ತಾರೆ. ಯಾವುದೇ ಕಲರ್ ಮಿಕ್ಸ್ ಇರಲ್ಲ. ನೋಡಿ ಯಾವ ತರ ಇದೆ ನೋಡಿ ಕಲರ್. ಹೌದು, ಲೈಟಾಗಿ ಅರಿಶಿನ ಹಾಕಿ ನೋಡಿ, ಒಳ್ಳೆ ಬಾದಾಮಿ ತರ ಆಯ್ತು. ಹೌದೌದು ಅಷ್ಟೇ.
ಶಾವಿಗೆ ಈ ಥರ ಬೇಯಬೇಕು. ಹಾ ಏನು ಮುದ್ದೆ ಆಗಲ್ಲ, ಕರಿಗೆ ಹೋಗಲ್ಲ, ಏನಿಲ್ಲ. ಶಾವಿಗೆ ಬೆಂದಾಗೂ ಚೆನ್ನಾಗಿರುತ್ತೆ, ಹಾಲು ಅನ್ನೋದು ಗಟ್ಟಿಯಾಗುತ್ತೆ, ಮಿಲ್ಕ್ ಮೇಡ್ ಥರ ಆಗುತ್ತೆ. ಓಕೆ ಓಕೆ. ಶಾವಿಗೆ ಪಾಯಸದ ಅಷ್ಟೇ ವಿಶೇಷ. ಬುಡ ಹಿಡಿದ ತಳಕ ಇದ್ದಿದ್ದಾಗ ನೋಡ್ಕೊಳ್ಬೇಕು ಅಷ್ಟೇ, ಬಿಟ್ರೆ ಮತ್ತೇನಿರಲ್ಲ ಇದನ್ನ. ನೋಡಿ ಕೊದ್ದ ಮೇಲೆ ಏನಾಗಲ್ಲ, ಹಾಲಾದ್ರೂ ಅಷ್ಟೇ ಕುದಿಯೋ ತನಕ ಮಾತ್ರ ಬುಡ ಹಿಡಿಯೋದು. ಹಾಲು ಕೊದ್ದ ಮೇಲೆ ಹಾಗೆ ಬಿಟ್ಬಿಡ್ಬೋದು. ನಾವೀಗ ಬಾಸುಂದಿ ಎಲ್ಲ ಮಾಡ್ತೀವಲ್ಲ ಅದೇ ಥರ ಹಾಲು ಕೊದ್ದ ತಕ್ಷಣ ನಾವು ಅದನ್ನ ಕುರ್ಪಿ ತೆಗೆದು ಸೈಡಿಗೆ ಹಾಕ್ಬೋದು. ಹಾಗೆ ಕುದಿತಾ ಇರುತ್ತೆ, ಯಾವ ಕಾರಣಕ್ಕೂ ಬುಡ ತಳ ಕಚ್ಚಲ್ಲ. ಒಂದು ಸರ್ಕಲ್ ರೌಡಿ ಅಂತ ಒಂದು ಮೂವಿಯಲ್ಲಿ, ನೀವು ಸರ್ಕಲ್ ರೌಡಿ ಮೂವಿಯಲ್ಲಿ ಯಾಕೆ ಮಾಡಿದ್ರಾ? ಯಾರು? ಟೆನ್ನಿಸ್ ಕೃಷ್ಣ ಅವರೊಟ್ಟಿಗೆ. ಈಗ ಸುಮಾರು ಒಂದು 10 ನಿಮಿಷ ಆಗಿದೆ. ಹೌದು ನೋಡಿ ಶಾವಿಗೆ ಬೆಂದಿದೆ, ಈ ಥರ ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಬೆಂದಿದೆ ಗೊತ್ತಾಗುತ್ತೆ ಹಾಲು ಗಟ್ಟಿ ಆದ ತಕ್ಷಣ. ಒಂದು 100 ಗ್ರಾಮ್ ಶಾವಿಗೆಗೆ 1-1.5 ಲೀಟರ್ ಹಾಲು. ಅದು ಈ ಥರ ಇಷ್ಟು ಹಿಂಗಬೇಕು ನೋಡಿ, ಈ ಥರ ಮಿಲ್ಕ್ ಮೇಡ್ ಥರ ಆಗ್ಬೇಕು, ಇದು ಬಾಸುಂದಿ ಥರ ಆಗ್ಬೇಕು. ತಕ್ಷಣ ಆಗಿದೆ ಅಂತ ಅರ್ಥ. ಆಗಿದೆಲ್ಲ. ಈಗ ಒಂದು ಸಕ್ಕರೆ ಹಾಕ್ಬೇಡ ಈ ಹಂತಕ್ಕೆ. ಹೌದು, ಸಕ್ಕರೆ ಒಂದು 100 ಗ್ರಾಮ್ ಶಾವಿಗೆಗೆ ಒಂದು 150 ಗ್ರಾಮ್ ಸಕ್ಕರೆ. ಸಕ್ಕರೆ ನೋಡಿ ಅಷ್ಟೇ. ಇದಾಗಿದೆ ಈಗ, ಸಕ್ಕರೆ ಕರಗಿದೆ. ಇದನ್ನ ನಮ್ಮ ಕಡೆ ಶಿಫ್ಟ್ ಮಾಡ್ಕೊಂಡು ನೋಡಿ. ಈಗ ಇದಕ್ಕೊಂದು ತುಪ್ಪದಲ್ಲಿ ಒಂದು ಗೋಡಂಬಿ, ಬಾದಾಮಿ, ಒಗ್ಗರಣೆ. ಸರ್ ಇದು ಬೆಲ್ಲದ್ದು ಮಾಡ್ಕೋಬೋದಾ? ಬೆಲ್ಲದ್ದು? ಬೆಲ್ಲದ್ದು ಮಾಡ್ಬೋದು. ಹೌದಾ? ಬೆಲ್ಲದ್ದು ಮಾಡ್ಬೋದು. ಬೆಲ್ಲದ ಪೌಡರ್ ಹಾಕ್ಬಿಟ್ರೆ. ಹೌದು ಹೌದು. ಬೆಲ್ಲದ್ದು ಯಾಕೆ ಮಾಡಲ್ಲ ಅಂದ್ರೆ ಹಾಲಲ್ವಾ ಒಡೆಯುತ್ತೆ. ಬೆಲ್ಲ ಹಾಕಿದಾಗ ನಾವು ಕಾಯಿ ಹಾಲು ಹಾಕ್ಬೇಕು. ಇದು ಟಿಪ್ಸ್. ಹೌದು. ಓಕೆ ಸರ್. ಅಂದ್ರೆ ಬೆಲ್ಲಕ್ಕೆ ನಮ್ದು ಈ ಹಾಲಿಗೂ ಆಗಲ್ಲ, ಒಡೆದೋಗ್ಬಿಡುತ್ತೆ. ಒಡೆದೋಗುತ್ತೆ ಸಡನ್ಲಿ ಆಗಲ್ಲ. ಒಂದು 5-10 ನಿಮಿಷ, ಒಂದು ಅರ್ಧ ಗಂಟೆ ಬಿಟ್ರೆ ಒಡೆದಾಗಿರುತ್ತೆ. ಹಾಗಾಗಿ ಬರುತ್ತೆ. ಆದಷ್ಟು ಬೆಲ್ಲ ಹಾಕಿದಾಗ ಕಾಯಿ ಹಾಲು. ಎಲ್ಲಾ ಪಾಯಸಕ್ಕೂ ಅಷ್ಟೇ, ಬೆಲ್ಲ ಹಾಕಿದಾಗ ಕಾಯಿ ಹಾಲು ಬರುತ್ತೆ, ಈ ಹಾಲು ಬರಲ್ಲ ಮಾಮೂಲಿ. ನೋಡಿ ಒಗ್ಗರಣೆಗೆ ಸ್ವಲ್ಪ ತುಪ್ಪ ಇದಕ್ಕೆ ಒಂದು 20 ಗ್ರಾಮ್ ಗೋಡಂಬಿ ಹಾಕಿದೀವಿ. ಮೊದಲು ಹಾಕಿದ್ವಿ, ಒಂದು ಸ್ವಲ್ಪ ಹಾಕಿದ್ವಿ. ಸ್ವಲ್ಪ ಬಾದಾಮಿ ಆಯ್ತು. ಆಗಿದೆ. ಬಿಸ್ಕೆಟ್ ಕಲರ್ ಬಂದಿದೆ, ಬ್ರೌನಿಶ್ ಆಗಿದೆ. ಓಕೆ. ದ್ರಾಕ್ಷಿ ಎಷ್ಟು ಬೇಕಾದ್ರೂ ಹಾಕ್ಬೋದು. ಒಂದು 20-25 ಗ್ರಾಮ್ ಇದೆ. ಗೊತ್ತಾಗತ್ತೆ, ಈ ಕಲರಲ್ಲಿ ಗೊತ್ತಾಗುತ್ತೆ ಆಗಿದೆ ಅಂತ. ಸ್ಮೆಲ್ಲು ಬಂದ್ಬಿಡುತ್ತೆ ತುಪ್ಪದ್ದು. ಆಗಿದೆ, ಹಾಕ್ಬಿಡೋದು. ಒಗ್ಗರಣೆ ಆಯ್ತು. ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ. 1 ಟೀ ಸ್ಪೂನ್ ಏಲಕ್ಕಿ ಪುಡಿ. ಅಂದರೆ ಮಿಲ್ಕ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಬೇಕದು, ಬಿಸಿ ಇದ್ದಲ್ಲಿ ಹಾಕ್ಬಾರ್ದು. ಮಿಲ್ಕ್ ಬೇಡ. ಹೌದು, ಮಿಲ್ಕ್ ಮೇಡ್ ಹಾಕ್ಲೇಬೇಕಂತೇನಿಲ್ಲ. ಹಾಲು ಗಟ್ಟಿ ಆದ ತಕ್ಷಣ ಅದು ಆಗೋದು ಮಿಲ್ಕ್ ಮೇಡ್. ಆದ್ರೆ ಒಂದು ಸ್ಪೆಷಲ್ ಆಗಿರ್ಲಿ ಅಂತ ಒಂದು ಮಿಲ್ಕ್ ಮೇಡ್ ಹಾಕ್ತಿವಿ ನಾವು ಛತ್ರದಲ್ಲೆಲ್ಲ ಮಾಮೂಲಿ. ಇಲ್ಲಿ ಒಂದು 350 ಗ್ರಾಮ್ 380 ಗ್ರಾಮ್ ಇದೆ. ಇದರಲ್ಲಿ ಒಂದು 100-150 ಗ್ರಾಮ್ ಹಾಕ್ತೀನಿ. 150 ಗ್ರಾಮ್ ಹಾಕ್ತೀರಾ? ಸಾಕು, ಇಷ್ಟು ಸಾಕು. ಹೌದು. ಅದರಲ್ಲೂ ಸಕ್ಕರೆನೂ ಇರುತ್ತೆ, ಸ್ವೀಟ್ ಸಿಹಿಯಾಗಿರುತ್ತೆ. ಹೌದು, ಜಾಸ್ತಿ ಸಕ್ಕರೆ ಆಗ್ಬೋದು. ಹೌದು. ಹಾಕ್ರೆ ಒಂದ್ಸಲ ಸ್ಪೆಷಲ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಬಂದ್ಬಿಡುತ್ತೆ. ನೋಡಿ ಈ ಥರ ಬಂದಿದೆ. ಇವಾಗ ಇದನ್ನ ಕುದಿಸ್ಬೇಕಾಗಿಲ್ಲ? ಇಲ್ಲ, ಮಿಲ್ಕ್ ಮೇಡ್ ಆದ್ಮೇಲೆ ಕುದಿಸ್ಕೋಬೇಕಾಗಲ್ಲ ಅಷ್ಟೇ. ಬಿಸಿ ಮಾಡ್ಬೋದು ಬೇಕಂದ್ರೆ, ಇಲ್ಲ ಇಷ್ಟ ತೊಂದರೆ ಇಲ್ಲ. ಆಯ್ತಾ? ಕರೆಕ್ಟಾಗಿ ಆಯ್ತಾ ಸರ್? ಆಯ್ತು, ರೆಡಿ ಆಗಿ. ರೆಡಿ ಆಯ್ತು. ಸರ್